ಆರ್ಎಸ್ಎಸ್ ನಿಷೇಧ ಮಾಡುವುದು ಪ್ರಿಯಾಂಕ ಖರ್ಗೆ ಮತ್ತು ಅವರ ತಂದೆಯವರಿಂದಲೂ ಸಾಧ್ಯ ಇಲ್ಲ ಎಂದು ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷ್ಮೇಶ್ವರ ಶನಿವಾರ ಆರ್ಎಸ್ಎಸ್ ಕಾರ್ಯಕರ್ತ ಮುತ್ತು ಖರ್ಜೆಕಣ್ಣವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಶ್ರೀರಾಮ್ ಸೇನೆ ಅಧ್ಯಕ್ಷ ಸೋಮು ಗುಡಿ, ರಾಜ್ಯ ಶಾರೀರಿಕ ಪ್ರಮುಖ ಹುಲಿಗಪ್ಪ ವಾಲ್ಮೀಕಿ, ಶಿವರಾಜ್ ಅಂಬಾರಿ, ಈರಣ್ಣ ಪೂಜಾರ, ಭರತ ಲದ್ದಿ, ಮಂಜು ಕಾಟ್ಕರ, ಮುತ್ತು ಖರ್ಜೆಕಣ್ಣವರ, ಪ್ರಾಣೇಶ್ ವ್ಯಾಪಾರಿ, ಬಸವರಾಜ್ ಚಕ್ರಸಲ್ಲಿ, ಬಸವರಾಜ್ ಗೌಡರ, ಅಮಿತ್ ಗುಡಿಗೇರಿ, ಹನುಮಂತ ರಾಮಗೇರಿ, ಚೆನ್ನಪ್ಪ ಹಾಳದೋಟದ, ಪವನ ಹಗರದ, ಪ್ರವೀಣ್ ಬನ್ನಿಕೊಪ್ಪ, ಮನೋಜ್ ತಂಡಿಗರ, ಅಕ್ಷಯ್ ಕುಂಸಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಮುಸ್ಲಿಮರು ಈ ಕಾಂಗ್ರೆಸ್ ಒಳಗಡೆ ಹೊಕ್ಕು ಹಿಂದುತ್ವ, ಹಿಂದೂ ಸಂಸ್ಕೃತಿಯನ್ನ, ಹಿಂದೂ ಹಬ್ಬಗಳನ್ನ, ಹಿಂದೂ ಗ್ರಂಥಗಳನ್ನ, ಹಿಂದೂ ಮಠಗಳನ್ನ, ಹಿಂದೂ ಮಠಾಧಿಪತಿಗಳನ್ನ ಇವರೆಲ್ಲರನ್ನೂ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಸಫಲ ಆಗುವುದಿಲ್ಲ. ನಾನು ಹೇಳೋದು ಈ ಕಾಂಗ್ರೆಸ್ ಈಗಿಂದಲ್ಲ, ಇದು ನೆಹರು ಮೊದಲನೇ ಪ್ರಧಾನಮಂತ್ರಿ ಇದ್ದಂಥ ಸಮಯದಲ್ಲೇ ಒಂದು ಮಾತನ್ನು ಅವರು ಹೇಳಿದರು. ಈ ಭೂಮಿಯ ಮೇಲೆ, ಭಾರತದ ಒಂದು ಭೂಮಿ ಮೇಲೆ 1 ಇಂಚು ಕೂಡ ಭಗವಾ ಧ್ವಜ ಹಾರಿಸೋಕೆ ಕೊಡೋದಿಲ್ಲ ಅಂತ ಹೇಳಿದರು. ಆದರೆ ಇವತ್ತು ಇಂಚಲ್ಲ, ಅವ್ರ ತಲೆ ಮೇಲೆ ಕೂಡ ನಾವು ಇವತ್ತು ಭಗವಾ ಧ್ವಜವನ್ನು ಹಾರಿಸಿ ತೋರಿಸ್ತಾ ಇದ್ದೀವಿ, ಹಾರ್ತಾ ಇದೆ. ಇವತ್ತು ಭಗವಾ ಧ್ವಜ ಯಾವುದೇ ಸಂಘಟನೆದಲ್ಲ, ಯಾವುದೇ ಪಕ್ಷದ್ದಲ್ಲ, ಯಾವುದೇ ವ್ಯಕ್ತಿದ್ದಲ್ಲ. ಭಗವಾ ಧ್ವಜ ಪ್ರಾಚೀನವಾದಂಥ ಈ ದೇಶದ ಧರ್ಮಧ್ವಜ, ಅದು ತ್ಯಾಗಧ್ವಜ, ಅದು ಸಮೃದ್ಧಿಯ ಧ್ವಜ ಅದು. ಸೊ ಅದನ್ನು ಅವತ್ತೇ ಅವರು ವಿರೋಧ ಮಾಡಿದರು. ಇವತ್ತಿನ ತನಕ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಹಬ್ಬಗಳ ಆಚರಣೆಗೆ ಇವತ್ತು ಗಣೇಶೋತ್ಸವದ ಹಬ್ಬದಲ್ಲಿ DJ ಹಾಕಬೇಡ್ರಿ, ಮಸೀದಿ ಮುಂದೆ ಹೋಗ್ಬೇಡ್ರಿ, ಚರ್ಚ್ ಮುಂದೆ ಹೋಗ್ಬೇಡ್ರಿ ಅಂತನ್ನುವಂಥದ್ದು ಈ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮದೇ ತಪ್ಪು. ನಾನು ಹೇಳೋದು, ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ ಸಂಘಟನೆ ಇಲ್ಲ, ಒಗ್ಗಟ್ಟಿಲ್ಲ, ತಾಕತ್ತಿಲ್ಲ, ಹೆದರ್ಕೊಂಡು ಸಾಯ್ತಾ ಇರುವಂಥ ಇದ್ದಿದೆ. ಪರ್ಮಿಷನ್ ಹಾಕಬೇಕು. ನಮ್ಮ ದೇಶದಲ್ಲಿ ಗಣಪತಿಯನ್ನು ಮೊದಲನೇ ಪೂಜಕನೇ ಗಣೇಶನ ಪೂಜೆ ಮಾಡೇ ನಮ್ಮ ಕೆಲಸ ಎಲ್ಲ ಪ್ರಾರಂಭ ಮಾಡ್ತೀವಿ. ಅಂಥ ಮೊದಲನೇ ಪೂಜಕನ ನಾವು ಬೀದಿಯಲ್ಲಿ ಕೂಡಿಸ್ಬೇಕಾದ್ರೆ ಪರ್ಮಿಷನ್ ತೊಗೊಳ್ಬೇಕು. ಅದು ಪರ್ಮಿಷನ್ ಎಷ್ಟು ಒಂದು 16 ಕಡೆ ಓಡಾಡಬೇಕು. ಸೊ ಕೂಡಿಸುವಂಥವ್ರು ಸುಸ್ತಾಗಬೇಕು. ಆ ರೀತಿ ಇವತ್ತು ತೊಂದರೆ ಕೊಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ. ಸೊ ನಾನು ಹೇಳ್ತೀನಿ, ಇದರ ವಿರುದ್ಧ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಇನ್ನು ನೋ ಪರ್ಮಿಷನ್, ನಮ್ಮ ರಸ್ತೆ, ನಮ್ಮ ಗಣಪತಿ, ನಾವು ಪೂಜೆ ಮಾಡ್ತೀವಿ. ಯಾರಿಗೂ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಮಾಡಿ ತೋರಿಸ್ತೀವಿ. ಇನ್ನು DJ ನೀವು ನಮಗೂ ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು DJ ಬಂದ್ ಮಾಡಬೇಕು, ನಾನು ಒಪ್ಕೊಳ್ತೀನಿ. ಆದರೆ ಅದೇ ಸುಪ್ರೀಂ ಕೋರ್ಟು ಮುಸ್ಲಿಮರ ಮೈಕ್ ಸಂಬಂಧಪಟ್ಟಾಗೂ ಹೇಳಿದೆ, ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ ಮೈಕ್ ಉಪಯೋಗಿಸೋಂಗಿಲ್ಲ ಅಂತ ಹೇಳಿದೆ. ಇವರು 4:15 ಪ್ರಾರಂಭ ಮಾಡ್ತಾರೆ. ಪ್ರಾರ್ಥನೆಯನ್ನು 4:15 ಪ್ರಾರಂಭ ಮಾಡಿದರೆ ಹಾಗಾದರೆ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಹೌದಲ್ಲೋ? ಅದನ್ನು ಮಾತಾಡಿ, ಅದನ್ನು ಹೇಳಿ, ಅದನ್ನು ಬಂದ್ ಮಾಡಿ, ನಾವು DJ ಬಂದ್ ಮಾಡ್ತೀವಿ. ನೀವು ಎಲ್ಲಿವರೆಗೆ ಮುಸ್ಲಿಮರ ಮಸೀದಿಯ ಮೈಕ್ ಬೆಳಗ್ಗಿನ ಜಾವದ ಬಂದ್ ಮಾಡೋದಿಲ್ಲೋ ಅಲ್ಲಿವರೆಗೆ ನಮ್ಮ DJ ಇರೋದು. ಇದು ಕಾಂಗ್ರೆಸ್ ಆಗಲಿ, ಕಾಂಗ್ರೆಸ್ಸಿನ ಅಪ್ಪ ಆಗಲಿ, ಯಾವ ಬೇಕಾದವಿದ್ರೂ ಕೂಡ ಇದನ್ನು ನಮ್ಮ ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಕತ್ತು, ನಮ್ಮ ಸಂಘಟನೆ, ನಮ್ಮ ಒಗ್ಗಟ್ಟು, ನಮ್ಮ ಧೈರ್ಯವನ್ನು ನಾವು ತೋರಿಸ್ತೀವಿ ಅಂತನ್ನುವಂಥದ್ದು.